ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿ ಕುಕಿಂಗ್ ಹಬ್. ಇವತ್ತು ನಾನು ಹಾಂಬೂರ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ ಮತ್ತು ಟೇಸ್ಟ್ ಕೂಡ ಇರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನಾನು ಫುಡ್ ಪ್ರೊಸೆಸರಲ್ಲಿ ಕಟ್ ಮಾಡ್ತಿದ್ದೀನಿ ಬೇಗ ಆಗಲಿ ಅಂತ. ನೀವು ಚಾಪರಲ್ಲಿ ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೆ. ಜಾರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಬೆಳ್ಳುಳ್ಳಿ ಒಂದು 2 ಇಂಚ್ ಆಗೋಷ್ಟು ಶುಂಠಿ, ಒಂದು 10 ಕಾಳು ಮೆಣಸು, ಒಂದು 10 ಲವಂಗ, ಜೀರಿಗೆ, 2 ಇಂಚು ಚಕ್ಕೆ, 2 ಅನಾನಸು ಹೂವು, ಏಲಕ್ಕಿ ಒಂದು 5, ಸೋಂಪು 1 ಸ್ಪೂನ್ ಆಗೋಷ್ಟು, ಒಂದು ಸ್ವಲ್ಪ ಕಲ್ಲು ಹೂವು, ಒಂದು 2-3 ಪಲಾವ್ ಎಲೆ, ಇಷ್ಟು ಹಾಕಿ ರುಬ್ಬಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಬಿರಿಯಾನಿಗೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಈ ಟಿಪ್ಸ್ ಫಾಲೋ ಮಾಡಿ ನೋಡಿ. ಇದು ಕಲರ್ಗೋಸ್ಕರ ಎಣ್ಣೆಗೆ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು 4ರಿಂದ 5, ಅದು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಅದು ಚೆನ್ನಾಗಿ ಹುರಿಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು ಎಣ್ಣೆ. ಇದು ತುಂಬ ಟೇಸ್ಟ್ ಕೊಡುತ್ತೆ. ನಾವು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಹುರ್ಕೊಳ್ಳಿ. ಇವಾಗ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಕಟ್ ಮಾಡಿ ಕೂಡ ಹಾಕ್ಕೊಬೋದು, ಹಾಗೆ ಕೂಡ ಹಾಕ್ಕೊಬೋದು. ನೆಕ್ಸ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆ ಮಸಾಲೆನ. ನೋಡಿ ಈ ಥರ ತುಂಬ ರೆಡ್ಡಿಶಾಗಿ ಕಾಣಿಸ್ತಿದೆ. ಆ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. 1 ಹಿಡಿ ಆಗೋಷ್ಟು ಕೊತ್ತಂಬರಿ, 1 ಹಿಡಿ ಆಗೋಷ್ಟು ಪುದೀನ ಹಾಕಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸರಿ ಟ್ರೈ ಮಾಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಚೆನ್ನಾಗಿ ಬರುತ್ತೆ ಕಲರು. ನಂತರ ಇದಕ್ಕೆ ಇವಾಗ 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದೇ ಸಾಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಲಿ. ನಂತರ ಚಿಕನ್ ಹಾಕಿ ಎಲ್ಲ ಮಸಾಲೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಕನ್ನ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಈಗ ಎಲ್ಲ ಆಲ್ಮೋಸ್ಟ್ ಇವಾಗ ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೊಂಡಿದೆ. ಇವಾಗ ನಾನು ಮೊಸರು ಹಾಕ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಮೊಸರು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಉಪ್ಪು ಕೂಡ ಚಿಕನ್ಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ 2 ಗ್ಲಾಸ್ ಆಗೋಷ್ಟು. ಅದರ ಡಬಲ್ ಅಂದರೆ 4 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ಹಾಕಿದ್ದೀನಿ. ಹಾಕಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ಚಿಕನ್ ಬೇಯಬೇಕು. ನಂತರ ಅದೇ ಗ್ಲಾಸಲ್ಲಿ ಮಸಾಲೆ ನೀರೇನು ಹಾಕ್ಕೊಂಡು ಉಳ್ದಿತ್ತಲ್ವ ಅದು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು. ನಂತರ ಅವಾಗ ಸ್ವಲ್ಪ ಹಾಕಿದ್ವಿ ಉಪ್ಪು, ಇವಾಗ ಇನ್ನೂ ಸ್ವಲ್ಪ ಹಾಕಿ ನಿಂಬೆಹಣ್ಣಿನ ರಸ ಹಾಕಿ, ಅದು ಉದ್ರುದ್ರು ಬರೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಂಬೆಹಣ್ಣಿನ ರಸ. ನೆಕ್ಸ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅಕ್ಕಿನ ಒಂದು ಅರ್ಧ ಗಂಟೆ, ಅದು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಬೇಕು. ತಳ ಅಂಟದೇ ಇರೋ ಥರ ತಿರುಗಿಸ್ಕೊಬೇಕು. ಈ ಥರ ನೋಡಿ, ತಳ ಅಂಟಕ್ಕೆ ಬಿಡಬಾರ್ದು. ಇವಾಗ ಒಂದು 15 ನಿಮಿಷ ದಮ್ ಕಟ್ಟಿ ಬಿಟ್ಬಿಡಬೇಕು. ಓಪನೇ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ನೋಡ್ಕೊಂಡು 15 ನಿಮಿಷ ದಮ್ ಕಟ್ಟಿ. ನೋಡಿ ಇವಾಗ ಓಪನ್ ಮಾಡಿ, ಅನ್ನ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ತುಂಬ ರೆಡ್ಡಿಶಾಗಿ ಕೂಡ ಬಂದಿದೆ. ಟೇಸ್ಟ್ ಕೂಡ ಹಂಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್.